ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾರ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಬೆಂಗಳೂರು ಬುಲ್ಸ್ನಲ್ಲಿ ಈಗ ರಿಟೇನ್ ಆಡಿದಂಥ ಆಟಗಾರರನ್ನ ಕೂಡ ಈಗ ಲೀಸ್ಟ್ ಕೂಡ ಅನೌನ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಆ ಆಟಗಾರರು ಯಾರೆಲ್ಲ ಇದ್ದಾರೆ ಅಂತ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾರೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಮತ್ತು ಇನ್ನು ಲೀಸ್ಟ್ ಕಡೆ ನೋಡಿದರೆ ಮೊದಲನೇದಕ್ಕೆ ಕರ್ನಾಟಕ ಆಟಗಾರ ಚಂದ್ರನಾಯಕ್ ಅವರು ಕೂಡ ಈಗ ರಿಟೇನ್ ಕೂಡ ಆಗಿದ್ದಾರೆ. ಮತ್ತು ಇವ್ರ ಜೊತೆ ದೀಪಕ್ ಅವರು ಕೂಡ ರಿಟೇನ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇವ್ರ ಜೊತೆ ಪಂಕಜ್ ಅವರು ಕೂಡ, ಮತ್ತು ಲಕ್ಕಿ ಕುಮಾರ್ ಅವರು ಕೂಡ ರಿಟೇನ್ ಕೂಡ ಆಗಿದ್ದಾರೆ. ಮತ್ತು ಮಂಜಿತ್ ಅವರು ಕೂಡ ರಿಟೇನ್ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತು ಈ 4 ಜನ ಆಟಗಾರರಲ್ಲಿ ಇಬ್ಬರು ರೈಟ್ ರೈಡರ್ಗಳು ರಿಟೇನ್ ಆಗಿದ್ದಾರೆ, ಒಬ್ಬರು ಲೆಫ್ಟ್ ಕವರ್ ಮತ್ತು ರೈಟ್ ಕವರ್ ಅವ್ರಿಗೂ ರಿಟೇನ್ ಕೂಡ ಆಗಿದ್ದಾರೆ. ಮತ್ತು ನೀವು ಉಳಿದಂಥ ಎಲ್ಲ ಆಟಗಾರರು ಕೂಡ ಈಗ ರಿಲೀಸ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ನೋಡಿದರೆ ಇನ್ನು NYPನಲ್ಲಿ 4 ಜನ ಆಟಗಾರನ ರಮೇಶ್ ಅವರು ಈಗ ಬೆಂಗಳೂರು ಬುಲ್ಸ್ಗೆ ಈಗ ರಿಟೇನ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಅವ್ರ ಕಡೆ ನೋಡಿದರೆ ದೀಪಕ್ ಅವರು ಕೂಡ ಈಗ ಬೆಂಗಳೂರು ಬುಲ್ಸ್ಗೆ ಸೇರಿಕೊಂಡಿದ್ದಾರೆ. ಮತ್ತು ಇವ್ರ ಜೊತೆ ಶಿವ ತೇಜಸ್ ಅವರು ಕೂಡ ಸೇರಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇವ್ರ ಜೊತೆ ಗಣೇಶನ್ ಅವರು ಕರ್ನಾಟಕದ ಆಟಗಾರ, ಅವರು ಕೂಡ ಈಗ ಬೆಂಗಳೂರು ಬುಲ್ಸ್ಗೆ ಸೇರಿಕೊಂಡಿದ್ದಾರೆ. ಮತ್ತು ಇವ್ರ ಜೊತೆಗೆ ಆಶೀಶ್ ಮಲ್ಲಿಕ್ ಅವರು ಕೂಡ ಈಗ ಸೇರಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಈ 4 ಜನ ಆಟಗಾರರು ಕೂಡ ಸೇರಿಕೊಂಡಿದ್ದಾರೆ. ಮತ್ತು ಬೆಂಗಳೂರು ಬುಲ್ಸ್ನಲ್ಲಿ ಈಗ 8 ಜನ ಆಟಗಾರರು ಕೂಡ ಈಗ ಸ್ಕ್ವಾಡ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಈ 8 ಜನ ಆಟಗಾರರಿಂದ ಈಗ ಸ್ಕ್ವಾಡ್ನ ಕೂಡ ನಿರ್ಮಿಸ್ತಾ ಇದ್ದಾರೆ. ಮತ್ತು ಈ ಸಲ ಆಕ್ಷನಲ್ಲಿ ಕೂಡ ಒಳ್ಳೊಳ್ಳೆ ಪ್ಲೇಯರ್ಗಳು ಕೂಡ ಆಕ್ಷನ್ಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಪವನ್ ಕುಮಾರ್ ಶರಾವತ್ ಆಗಿರ್ಬೋದು, ಮತ್ತು ನವೀನ್ ಕುಮಾರ್ ಆಗಿರ್ಬೋದು, ಆಶೀಶ್ ಮಲ್ಲಿಕ್ ಆಗಿರ್ಬೋದು, ಮತ್ತು ಪ್ರದೀಪ್ ನರ್ವಾಲ್ ಆಗಿರ್ಬೋದು, ಎಲ್ಲರೂ ಕೂಡ ಆಟಗಾರರು ರೈಡರ್ಗಳು ಚೆನ್ನಾಗಿ ಕೂಡ ಈಗ ಆಕ್ಷನ್ಗೆ ಕೂಡ ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಬೆಂಗಳೂರು ಬುಲ್ಸ್ ಅವರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಇನ್ನು ಆಕ್ಷನ್ನಲ್ಲಿ ಕಾದು ನೋಡಬೇಕಾಗಿದೆ.